ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪುರಾಣ ಕಾಲದಿಂದಲೂ ಹಾಗೂ ಇತಿಹಾಸದುದ್ದಗಲಕ್ಕೂ ಮಾನವ ದಾನವ ದೇವತೆಗಳ ನಡುವೆ ರಕ್ಷಣಾ ಯುದ್ಧಗಳಾಗಿರುವಂಥದ್ದು ಅಂದರೆ ಅದು ಅಸ್ತ್ರ ಶಸ್ತ್ರಗಳು. ದೈತ್ಯರು ದೇವತೆಗಳು ಅಸ್ತ್ರಗಳನ್ನು ಶಸ್ತ್ರಗಳನ್ನು ಬಳಕೆ ಮಾಡ್ತಿದ್ರು. ಆದರೆ ಕಾಲಕ್ರಮೇಣ ಅಸ್ತ್ರಗಳ ಶಕ್ತಿಯನ್ನರಿಯದ ಮನುಷ್ಯ ಸದ್ಯಕ್ಕೆ ಶಸ್ತ್ರಗಳ ಬಳಕೆಯಲ್ಲಿ ನಾನೇ ನಿಪುಣನೆಂಬ ಭ್ರಮೆಯಲ್ಲಿ ಬದುಕಿದ್ದಾನೆ. ಅಷ್ಟಕ್ಕೂ ಅಸ್ತ್ರ ಶಸ್ತ್ರಗಳ ಕುರಿತಾಗಿ ಪೌರಾಣಿಕ ಹಿನ್ನೆಲೆ ಏನ್ ಹೇಳುತ್ತೆ, ಇತಿಹಾಸದಲ್ಲಿ ಶಸ್ತ್ರಗಳ ಕುರಿತಾದ ಉಲ್ಲೇಖ ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅಸ್ತ್ರವು ಶಸ್ತ್ರವು ಎರಡು ಆಯುಧಗಳೇ. ಯುದ್ಧದಲ್ಲಿ ಉಪಯೋಗಿಸುವಂತಹ ಲೋಹದಿಂದ ಮಾಡಲ್ಪಟ್ಟ ಆಯುಧಗಳು. ಆದರೆ ಅಸ್ತ್ರಕ್ಕೂ ಶಸ್ತ್ರಕ್ಕೂ ಭೇದವೇನೆಂದ್ರೆ, ಶಸ್ತ್ರವು ಆಯುಧ ಅಷ್ಟೇ, ಸಾಮಾನ್ಯವಾಗಿ ಕಬ್ಬಿಣದಿಂದ ಮಾಡಲ್ಪಟ್ಟಿರುವಂಥದ್ದೇ. ಅಸ್ತ್ರವೆಂದರೆ ಮಂತ್ರವನ್ನು ಉಚ್ಚರಿಸುತ್ತಾ ಪ್ರಯೋಗಿಸುವ ಶಸ್ತ್ರವೇ ಅಸ್ತ್ರ. ಅಸ್ತ್ರವನ್ನ ಬಿಡಬೇಕಾದ್ರೆ ಗುರುವಿನಿಂದ ಗುರುಪದೇಶದಿಂದ ಕಲಿತ ಮಂತ್ರವನ್ನ ಹೇಳಿಕೊಳ್ಳುತ್ತಾ ಅಸ್ತ್ರವನ್ನ ಪ್ರಯೋಗಿಸಬೇಕು. ಗುರುವನ್ನ ಸ್ಮರಿಸದೆ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಂತ್ರವನ್ನ ಸರಿಯಾಗಿ ಹೇಳದೆ ಅಸ್ತ್ರವನ್ನ ಬಿಟ್ಟಿದ್ದೇ ಆದಲ್ಲಿ ಆ ಅಸ್ತ್ರವು ನಿಷ್ಫಲವಾಗುವುದು. ಅದು ಅಸ್ತ್ರವನ್ನ ಬಿಟ್ಟವನನ್ನು ನಾಶಪಡಿಸಲೂಬಹುದು. ಇತ್ತ ಗುರುವಾದವನು ಶಿಷ್ಯನ ಯೋಗ್ಯತೆಯನ್ನ, ಅವನ ಅರ್ಹತೆಯನ್ನ ನುಡಿ ಮಂತ್ರವನ್ನ ಹೇಳಿಕೊಟ್ಟು ಆತನಿಗೆ ಅಸ್ತ್ರ ಪ್ರದಾನ ಮಾಡ್ತಾನೆ. ರಾಮಾವತಾರದಲ್ಲಿ ಸಾಕ್ಷಾತ್ ವಿಷ್ಣುವೇ ಆದ ಶ್ರೀರಾಮನಿಗೂ ಆದಿಶೇಷನ ಅಪರಾವತಾರವಾದ ಲಕ್ಷ್ಮಣನಿಗೂ ವಿಶ್ವಾಮಿತ್ರ ಋಷಿಗಳು ಮಂತ್ರ ಸಹಿತವಾಗಿ ಅನೇಕ ಅಸ್ತ್ರಗಳನ್ನು ದಯಪಾಲಿಸ್ತಾರೆ. ಅವು ರಾಕ್ಷಸರಾದ ಮರೀಚ, ಸುಬಾಹುಗಳನ್ನ ಮತ್ತಿತರ ರಾಕ್ಷಸರನ್ನು ಸಂಹರಿಸಿ ಸಾರ್ಥಕವೆನಿಸಿದವು. ಅದೇ ದ್ರೋಣರು ತಮ್ಮ ಏಕೈಕ ಪುತ್ರನಾದ ಅಶ್ವತ್ಥಾಮನ ಅರ್ಹತೆ ಅನರ್ಹತೆಗಳನ್ನು ಪರೀಕ್ಷೆ ಮಾಡದೆ ಪುತ್ರ ವ್ಯಾಮೋಹದಿಂದ ಬ್ರಹ್ಮಾಸ್ತ್ರವನ್ನ ಆತನಿಗೆ ಪ್ರಸಾದಿಸಿ ಬ್ರಹ್ಮಾಸ್ತ್ರದ ಪ್ರಯೋಗವನ್ನು ಹೇಳಿಕೊಟ್ರು. ಅಶ್ವತ್ಥಾಮ ಧರ್ಮಾತ್ಮರಾದ ಪಾಂಡವರನ್ನ ರಾತ್ರಿ ವೇಳೆಯಲ್ಲಿ ಯುದ್ಧ ವಿರಾಮ ಕಾಲದಲ್ಲಿ ಕುಟಿಲ ರೀತಿಯಿಂದ ಕೊಲ್ಲಲು ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸ್ತಾನೆ. ಅದು ಮಲಗಿಕೊಂಡಿದ್ದ ಹಸುಗೂಸುಗಳಾದ ಉಪ ಪಾಂಡವರನ್ನು ಅಪೋಷಣ ತೆಗೆದುಕೊಳ್ತು. ಅದರಿಂದ ಆತ ಬ್ರಹ್ಮ ಹತ್ಯಾ ದೋಷಕ್ಕೊಳಗಾದ. ಆ ಅಸ್ತ್ರವನ್ನ ಹಿಂದಕ್ಕೆ ತೆಗೆದುಕೊಳ್ಳಲು ಅಸಮರ್ಥನಾಗಿದ್ದ. ಆದ್ದರಿಂದ ಉತ್ತರೆಯ ಗರ್ಭದಲ್ಲಿದ್ದ ಶಿಶುವಾದ ಪರೀಕ್ಷಿತ ಮಹಾರಾಜನನ್ನ ಅಸ್ತ್ರ ಪ್ರಯೋಗದಿಂದ ಕೊಲ್ಲಲು ಪ್ರಯತ್ನಿಸಿದನಾದ್ರೂ ಗರ್ಭದಲ್ಲಿದ್ದ ಶಿಶುವಿನ ಹಂತಕ್ಕಾಗಿ ಅಶ್ವತ್ಥಾಮ ಪಾಪ ಕಟ್ಟಿಕೊಂಡ. ಆದರೆ ಉತ್ತರೆಯ ಗರ್ಭ ನಶಿಸಲಿಲ್ಲವೆಂಬ ವಿಷಯ ಸತ್ವ ವಿದಿತವಾದದ್ದು. ಪಾಂಡವರ ವಂಶದ ಒಂದೇ ಕುಡಿಯಾದ ಆ ಶಿಶುವನ್ನ ರಕ್ಷಿಸಲು ಶ್ರೀಕೃಷ್ಣನೇ ತನ್ನ ಸುದರ್ಶನ ಚಕ್ರವನ್ನ ಉತ್ತರೆಯ ಗರ್ಭದೊಳಗೆ ಕಳುಹಿಸ್ತಾನೆ. ಸುದರ್ಶನ ಚಕ್ರ ಇನ್ನೂ ಭೂಮಿಗೆ ಬಾರದ ಆ ಶಿಶುವಿನ ಸುತ್ತಲೂ ತಿರುಗುತ್ತಾ ಅವನನ್ನ ರಕ್ಷಿಸುತ್ತೆ. ಇತ್ತ ಗರ್ಭಸ್ಥ ಶಿಶು ತಾನು ಯಾರಿಂದ ರಕ್ಷಿಸಲ್ಪಡುತ್ತಿರುವನೆಂದು ಪರೀಕ್ಷಿಸತೊಡಗುತ್ತೆ. ಹಾಗಾಗಿ ಪರೀಕ್ಷಿತ ಎಂಬ ಹೆಸರನ್ನ ಪಡೆಯಿತು. ಇತ್ತ ಅಶ್ವತ್ಥಾಮನು ಮಲಗಿದ ಮಕ್ಕಳನ್ನ ಕೊಂದುದರಿಂದ ನರ್ಮದಾ ನದಿಯ ತೀರದಲ್ಲಿದ್ದ ಮುನಿಗಳಿಂದ ಸುಪ್ತ ಘಾತುಕ ಎಂದು ನಿಂದಿಸಲ್ಪಟ್ಟ. ಹೀಗೆ ಅನರ್ಹತೆಯಿಂದ ಪಡೆದ ಅಸ್ತ್ರದಿಂದ ಅಶ್ವತ್ಥಾಮನು ಘೋರ ಶಾಪಕ್ಕೆ ಗುರಿಯಾದ. ಇಂದಿಗೂ ಕಲಿಯುಗ ಅಂತ್ಯದವರೆಗೂ ಅನ್ನಾಹಾರವಿಲ್ಲದೆ ಅಲಿಯುತ್ತಿದ್ದಾನೆಂದು ಪುರಾಣ ಕಥೆ ಹೇಳುತ್ತೆ. ಇನ್ನು ಮಾನವನ ಸಾಂಪ್ರದಾಯಿಕ ಆಯುಧಗಳಾದ ಕತ್ತಿಗಳು, ಕಠಾರಿಗಳು, ಬರ್ಜಿಗಳು, ಬೆತ್ತಗಳು, ಗುರಾಣಿಗಳು, ಬಿಲ್ಲುಗಳು, ಬಾಣಗಳು ಮತ್ತು ರಾಜದಂಡದ ಹೊರತಾಗಿ ದೇವತೆಗಳು ಉಪಯೋಗಿಸುವ ಶಸ್ತ್ರಗಳು ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿರುವಂತೆ ಯಾವುದೇ ನಾಯಕನು ಬಳಸುವ ದೈವಿ ಅಸ್ತ್ರಗಳು ಅದಕ್ಕೆ ಸಂಬಂಧಿಸಿದ ಅಭಿಮಾನಿ ದೇವತೆಗಳನ್ನ ಹೊಂದಿರುತ್ತವೆ. ಈ ಆಯುಧಗಳನ್ನ ಅವತಾರ ಪುರುಷರಿಗೆ, ಮಾನವರಿಗೆ ಅಥವಾ ರಾಕ್ಷಸರಿಗೆ ಅವರ ತಪಸ್ಸಿಗೆ ಮೆಚ್ಚಿ ದೇವತೆಗಳು ಕೊಡುವ ವರ. ಹಿಂದೂ ಧರ್ಮಶಾಸ್ತ್ರದಲ್ಲಿ ತಿಳಿಸಿರುವಂತೆ ದೇವತೆಗಳು ಬಳಸುವ ಕೆಲವು ಅಸ್ತ್ರಗಳು ಅಗ್ನೇಯಾಸ್ತ್ರ, ಬ್ರಹ್ಮಾಸ್ತ್ರ, ಚಕ್ರಂ, ಗರುಡಾಸ್ತ್ರ, ಕೌಮೋದಕಿ, ನಾರಾಯಣಾಸ್ತ್ರ, ಪಾಶುಪತಾಸ್ತ್ರ, ಶಿವಧನಸ್ಸು, ಸುದರ್ಶನ ಚಕ್ರ, ತ್ರಿಶೂಲ, ವೈಷ್ಣವಾಸ್ತ್ರ, ವರುಣಾಸ್ತ್ರ ಮತ್ತು ವಾಯುವಾಸ್ತ್ರ. ಹೀಗೆ ಕೆಲವು ಅಸ್ತ್ರಗಳು ವಿಶೇಷವಾಗಿ ವಿಂಗಡಿಸಲ್ಪಟ್ಟಿವೆ. ಅದರಲ್ಲಿ ಉದಾಹರಣೆಗೆ ಶಿವಧನಸ್ಸು ಒಂದು ಬಿಲ್ಲು, ಸುದರ್ಶನ ಚಕ್ರ ಒಂದು ಚಕ್ರ, ತ್ರಿಶೂಲ ಇದು 3 ಮೊನೆಗಳುಳ್ಳ ಆಯುಧ. ಆದರೆ ಹಲವು ಅಸ್ತ್ರಗಳು ದೇವತೆಗಳು ವಿಶೇಷವಾಗಿ ವರವಾಗಿ ನೀಡಿದ ಶಸ್ತ್ರಗಳಾಗಿವೆ. ಉದಾಹರಣೆಯಾಗಿ ಗಮನಿಸೋದಾದ್ರೆ ಅಗ್ನಿಯಾಸ್ತ್ರ, ಬ್ರಹ್ಮಾಸ್ತ್ರ ಮತ್ತು ಇತರ ಅಸ್ತ್ರಗಳು ಒಂದೇ ಬಾರಿ ಉಪಯೋಗಿಸುವ ಆಯುಧಗಳಾಗಿವೆ. ಇದನ್ನ ಬಳಸಲು ಸಂಕೀರ್ಣವಾದ ಜ್ಞಾನದ ಅವಶ್ಯಕತೆ ಇರುತ್ತೆ. ಕಲೆ ಸಾಹಿತ್ಯದಲ್ಲಿ ಇದನ್ನ ದೈವಿ ಕೃಪೆಯಿಂದ ಗಳಿಸಿದ ಬಾಣಗಳೆಂದು ಚಿತ್ರಿಸಲಾಗಿದೆ. ಕೆಲವೊಮ್ಮೆ ಅಸ್ತ್ರವು ಕ್ರಿಯೆಯ ಅಥವಾ ಅದು ಪ್ರಾರ್ಥನೆಯಿಂದುಂಟಾಗುವ ಶಕ್ತಿಯ ಸ್ವರೂಪವನ್ನ ನಿರೂಪಣೆ ಮಾಡ್ತಾವೆ. ಮಹಾಭಾರತವು ನಾಗಾಸ್ತ್ರ ಪ್ರಯೋಗದಿಂದ ಶತ್ರುವಿನ ಮೇಲೆ ಆಕಾಶದಿಂದ ಹಾವುಗಳ ಸುರಿಮಳೆಯಾಗುವ ಸನ್ನಿವೇಶಗಳನ್ನು ವಿವರಿಸುತ್ತೆ.
ಅದೇ ರೀತಿ ಅಗ್ನಿಯಾಸ್ತ್ರ ಅಂದ್ರೆ ಶತ್ರುವನ್ನ ಸುಡಲು, ವರುಣಾಸ್ತ್ರ ಅಂದ್ರೆ ಪ್ರವಾಹವನ್ನ ಉಂಟು ಮಾಡಲು ಉಪಯೋಗಿಸ್ತಿದ್ರು. ಬ್ರಹ್ಮಾಸ್ತ್ರದಂತಹ ಕೆಲವು ಅಸ್ತ್ರಗಳನ್ನ ಒಬ್ಬನೇ ವ್ಯಕ್ತಿಯ ಮೇಲೆ ಪ್ರಯೋಗಿಸಬಹುದು. ಪ್ರಾಚೀನ ಕಾಲದಲ್ಲಿ ರಾಮಾಯಣ, ಮಹಾಭಾರತ, ಮಹಾಕಾವ್ಯಗಳೇ ಅಸ್ತ್ರ ಶಸ್ತ್ರಗಳ ಕುರಿತಾಗಿ ಬಹುತೇಕ ಮಾಹಿತಿ ನೀಡ್ತಾವೆ. ಪರಶುರಾಮ ಪರಶುವನ್ನ ಎಂದರೆ ತನ್ನ ಗಂಡು ಕೊಡಲಿಯನ್ನ ಯಾವಾಗಲೂ ಬಳಿಯಲ್ಲಿಟ್ಟುಕೊಂಡಿರ್ತಿದ್ದ. ಶ್ರೀಕೃಷ್ಣ ತನ್ನ ಚಕ್ರದಿಂದ ಶತ್ರುಗಳನ್ನ ವಧಿಸುತ್ತಿದ್ದ. ಅರ್ಜುನ ಸುವರ್ಣದ ವಜ್ರ ಕವಚವನ್ನ ಧರಿಸುತ್ತಿದ್ದನಂತೆ. ಕ್ರೀಡಾ ಸ್ಪರ್ಧೆಗಳಲ್ಲಿ ಅರ್ಜುನ ಕತ್ತಿಯಿಂದಲೂ ಬಿಲ್ಲಿನಿಂದಲೂ ವಿಸ್ಮಯಕರವಾದ ಕೈಚಳಕವನ್ನ ಪ್ರದರ್ಶಿಸುತ್ತಿದ್ದನಂತೆ. ತನ್ನ ರಥ ರಭಸದಿಂದ ಧಾವಿಸುತ್ತಿದ್ದಂತೆಯೇ ಆತ ಒಂದು ಕೋಣದ ಕೊಂಬಿನ ಟೊಳ್ಳಿನೊಳಗೆ 21 ಬಾಣಗಳನ್ನ ಬಿಟ್ಟನೆಂದು ಪ್ರತೀತಿ ಇದೆ. ಚಕ್ರದಂತಹ ತನ್ನ ಸುತ್ತು ಬಳೆಯನ್ನ ಎಸೆಯುವುದರಲ್ಲಿ ಆತ ಒಮ್ಮೆಯೂ ಗುರಿ ತಪ್ಪಲಿಲ್ಲ. ಪದಾತಿ ಸೈನ್ಯದವರು ಈಟಿಗಳನ್ನ, ಅಗಲಗತ್ತಿಗಳನ್ನ ಹೊಂದಿರುತ್ತಿದ್ದರು ಎಂದು ಗ್ರಂಥಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಬೆಂಕಿಯನ್ನುಗುಳುವ ಅಗ್ನಿಯಾಸ್ತ್ರಗಳು ಬಹು ಪ್ರಾಚೀನ ಕಾಲದಲ್ಲೇ ಜನರಿಗೆ ತಿಳಿದಿದ್ದವು. ಆ ಬಾಣಗಳು ತುದಿಯಿಂದ ಕಿಡಿಗಳನ್ನ ಕಾರುತ್ತಿದ್ವು. ಅವುಗಳನ್ನ ಒಂದು ಬೊಂಬಿನಿಂದ ಹಾರಿಸುತ್ತಿದ್ರು. ಸಿಡಿಮದ್ದು, ಗಂಧಕ ಅಥವಾ ಪೆಟ್ಲುಪ್ಪಿನಿಂದ ತಯಾರಿಸಿದ ಮಿಶ್ರ ವಸ್ತುವಿನ ತಯಾರಿಕೆಯ ವಿಧಾನ ಬಹುಶಃ ಚರಿತ್ರೆಗೆ ಪೂರ್ವದ ಕಾಲಕ್ಕೆ ಅವಶೇಷವಾಗಿ ಹೋಗಿರಬೇಕು. ಇನ್ನು ವೈವಸ್ವತ ಮನುವಿನ ಕಾಲಕ್ಕೆಲ್ಲ ಕಬ್ಬಿಣದ ಬಳಕೆ ಬಂದಿತ್ತು. ಬೆತ್ತದಿಂದ ತಯಾರಿಸಿದ ಬಿಲ್ಲುಗಳು, ತುದಿಯಲ್ಲಿ ಕಬ್ಬಿಣದ ಕೊರಲಗಳುಳ್ಳ ಬಾಣಗಳು ಭಾರತೀಯರ ಬಳಿ ಇದ್ದುವೆಂದು ಇತಿಹಾಸ ಹೇಳುತ್ತೆ. ಅಲೆಕ್ಸಾಂಡರನ ದಂಡಯಾತ್ರೆಯ ಕಾಲಕ್ಕೆ ಭಾರತೀಯರು ಕೂರಲಗಿನ ಬಾಣಗಳಿಂದಲೂ ಗುರಾಣಿಗಳಿಂದಲೂ ಸನ್ನದ್ಧರಾಗಿ ಗ್ರೀಕರನ್ನ ಎದುರಿಸಿದ ವಿಷಯವನ್ನ ಇತಿಹಾಸದಲ್ಲಿ ಓದಿದ್ದೇವೆ. ಸಿದ್ಧಾರ್ಥ ಬೇರೆ ಯಾರು ಎತ್ತಲಾಗದ ಬಿಲ್ಲನ್ನ ಎತ್ತಿ ಅದನ್ನ ಬಹುದೂರದಲ್ಲಿರುವ ಕಬ್ಬಿಣದ ಲಕ್ಷ್ಯಗಳನ್ನು ಭೇದಿಸುತ್ತಿದ್ದನಂತೆ. ಅವನ ಬಾಣ ಪ್ರಯೋಗದಿಂದ ಚಿಲುಮೆ ಉಕ್ಕಿದ ವಿಚಾರವನ್ನ ಪಾಹಿಯನ ಯಾತ್ರಿಕ ತನ್ನ ಗ್ರಂಥದಲ್ಲಿ ತಿಳಿಸಿದ್ದಾನೆ. ಒರಿಸ್ಸಾದಲ್ಲಿರುವ ಕ್ರಿಸ್ತಪೂರ್ವ 700ರ ಒಂದು ಪರ್ವತ ಕಂದರದಲ್ಲಿ ಯುದ್ಧ ನಿರೂಪಕ ಶಿಲ್ಪಕಲೆಯನ್ನು ನೋಡಬಹುದು. ಅದರಲ್ಲಿರುವ ಯೋಧರ ಬಳಿ ಕತ್ತಿಗಳು, ದೀರ್ಘ ಚತುರಾಸ್ರಾಕಾರದ ಗುರಾಣಿಗಳು, ಪುರುಷ ಪ್ರಮಾಣದಲ್ಲಿ 2/3 ಯುದ್ಧದ ಬಿಲ್ಲು ಇರುವುದನ್ನು ನೋಡಬಹುದು. ಅಜಂತದ ಚಿತ್ರಕಲೆಯಲ್ಲಿ ಯೋಧರ ಬಳಿ ಕುಕ್ರಿಯಂತಹ ಸಣ್ಣ ಕತ್ತಿಯು ಕೆತ್ತನೆ ಮಾಡಿದ ಗುರಾಣಿಯು ಕಂಡುಬರುತ್ತೆ. ಭುವನೇಶ್ವರದ ಕಲಾಕೃತಿಗಳಲ್ಲಿ ಖಡ್ಗಧಾರಿಗಳು, ಬಿಲ್ಲುಗಾರರು, ಪದಾತಿ ಸೈನ್ಯದವರು, ರಾವುತರು ನಿರೂಪಿತರಾಗಿದ್ದಾರೆ. ಹೀಗೆ ಅಸ್ತ್ರ ಶಸ್ತ್ರಗಳ ಬಳಕೆ ಹಾಗೂ ಅದರ ಕುರುಹಿನ ಬಗ್ಗೆ ಚರ್ಚಿಸುತ್ತಾ ಹೋದಂತೆಲ್ಲ ನಮ್ಮನ್ನ ಬೇರೆ ಲೋಕಕ್ಕೆ ಕರೆದೊಯ್ಯುತ್ತೆ. ಇಂದಿಗೂ ಮಹಾನ್ ತಪಸ್ವಿಗಳಿಗೆ ತಮ್ಮ ಮಂತ್ರಬಲದಿಂದಲೇ ಅಸ್ತ್ರ ಸಿದ್ಧಿಸುತ್ತವೆ ಅನ್ನೋದು ಭಾರತೀಯ ಕಥಾನಕಗಳ ಉಲ್ಲೇಖ. ಇವಿಷ್ಟು ಅಸ್ತ್ರ ಶಸ್ತ್ರಗಳ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.